ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪೆ. ವೀಕ್ಷಕರೇ, ನಿಮ್ಗೇನಾದ್ರೂ ಶುಗರ್ ಇದೆಯಾ? ನಿಮ್ಮನೇಲಿ ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಕ್ಕರೆ ಕಾಯಿಲೆ ಇರೋರು ಕೆಲವೊಂದು ತರಕಾರಿಗಳನ್ನ ಅಪ್ಪಿ ತಪ್ಪಿಯೂ ತಿನ್ನಬಾರ್ದು. ಇನ್ ಕೇಸ್ ತಿಂದು ಎಡವಟ್ಟಾದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ. ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ನಾನು ಹೇಳೋ ತರಕಾರಿಗಳನ್ನ ತಿನ್ನಂಗಿಲ್ಲ ಅಂತಾರೆ ಆರೋಗ್ಯ ತಜ್ಞರು. ಹಾಗಾದ್ರೆ ಶುಗರ್ ಇರೋರಿಗೆ ಯಾವ ತರಕಾರಿಗಳು ಡೇಂಜರಸ್, ವರ್ಸ್ಟ್ ತರಕಾರಿಗಳು ಯಾವುವು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲ ಡೇಂಜರಸ್ ತರಕಾರಿ ಕ್ಯಾರೆಟ್. ವೀಕ್ಷಕರೇ, ಕ್ಯಾರೆಟ್ ಶುಗರ್ ಪೇಷಂಟ್ಗೆ ಒಳ್ಳೆಯದಲ್ಲ. ಇದರಲ್ಲಿ ನ್ಯಾಚುರಲ್ ಶುಗರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಹೀಗಾಗಿ ನಿಮ್ಗೇನಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ಕ್ಯಾರೆಟ್ನಿಂದ ಆದಷ್ಟು ದೂರ ಇರಿ. ಎರಡನೇ ಡೇಂಜರಸ್ ತರಕಾರಿ ಮಟರ್ ಅಂದ್ರೆ ಬಟಾಣಿ. ವೀಕ್ಷಕರೇ, ಹಸಿ ಬಟಾಣಿಯಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಕೂಡ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಅನ್ನ ಬೇಗನೆ ಜಾಸ್ತಿ ಮಾಡಿಬಿಡುತ್ತೆ. ಒಂದ್ ವೇಳೆ ನೀವು ಶುಗರ್ ಪೇಷಂಟ್ ಆಗಿದ್ರೆ ನೀವು ಈ ಹಸಿ ಬಟಾಣಿಯನ್ನ ಆದಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸ್ ತಿಂದ್ರೂ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ನಿ. ಮೂರನೇ ಡೇಂಜರಸ್ ತರಕಾರಿ ಆಲೂಗೆಡ್ಡೆ. ಶುಗರ್ ಇರೋರಿಗೆ ಸಿಕ್ಕಾಪಟ್ಟೆ ಡೇಂಜರಸ್ಸು. ಸಕ್ಕರೆ ಕಾಯಿಲೆ ಇರೋರು ಇದರಿಂದ ಆದಷ್ಟು ದೂರ ಇರಿ. ಯಾಕೆ ಅಂದ್ರೆ ಆಲೂಗೆಡ್ಡೆಯಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಗೆ ಒಳ್ಳೆಯದಲ್ಲ. ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗೋ ಅಪಾಯ ಇರುತ್ತೆ. ಹೀಗಾಗಿ ಆದಷ್ಟು ಆಲೂಗೆಡ್ಡೆಯನ್ನ ಅವಾಯ್ಡ್ ಮಾಡಿ ನೀವೇನಾದ್ರೂ ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ. ನಾಲ್ಕನೇದು ಕಾರ್ನ್ ಅಂದ್ರೆ ಸ್ವೀಟ್ ಕಾರ್ನ್. ಸಾಧಾರಣವಾಗಿ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಆದರೆ ನೀವೇನಾದ್ರೂ ಶುಗರ್ ಪೇಷಂಟ್ ಆಗಿದ್ರೆ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಫೈಬರ್ ಅಂಶ ಕಡಿಮೆ ಇರುತ್ತೆ, ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹೀಗಾಗಿ ನೀವು ಇದನ್ನ ತಿಂದಾಗ ಆಟೋಮೆಟಿಕ್ ಆಗಿ ಶುಗರ್ ಲೆವೆಲ್ ನಿಮ್ಮ ಬಾಡಿಯಲ್ಲಿ ಹೆಚ್ಚಾಗುತ್ತೆ. ಸಕ್ಕರೆ ಕಾಯಿಲೆ ಇರೋರು ಕಾರ್ನ್ ಇಂದ ದೂರ ಇರೋದು ಒಳ್ಳೆಯದು. ಐದನೇ ಡೇಂಜರಸ್ ತರಕಾರಿ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸು. ಈ ಸ್ವೀಟ್ ಪೊಟ್ಯಾಟೊ ಹೆಸರಲ್ಲೇ ಸ್ವೀಟ್ ಅನ್ನೋದಿದೆ. ಇಲ್ಲೇ ಅರ್ಥ ಆಗುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಂತ. ಇದರಲ್ಲಿ ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಇರುತ್ತೆ. ಇದು ಒಳ್ಳೆಯದಲ್ಲ. ಹೀಗಾಗಿ ಈ ಸಿಹಿ ಗೆಣಸಿನಿಂದ ಸಕ್ಕರೆ ಕಾಯಿಲೆ ಇರೋರು ದೂರ ಇರಬೇಕು. ಆರನೇದು ವೆಜಿಟೇಬಲ್ ಜ್ಯೂಸ್. ವೀಕ್ಷಕರೇ, ತುಂಬಾ ಜನ ಏನ್ ಅನ್ಕೊಂತಾರೆ ಅಂತ ಅಂದ್ರೆ ಈ ಹಣ್ಣುಗಳ ಜ್ಯೂಸ್ ಮಾತ್ರ ಡಯಾಬಿಟಿಕ್ ಇರೋರಿಗೆ ಡೇಂಜರು ಅಂತ. ಆದ್ರೆ ಕೆಲವೊಂದು ತರಕಾರಿಗಳ ಜ್ಯೂಸ್ ಕೂಡ ಒಳ್ಳೆಯದಲ್ಲ. ಹೀಗಾಗಿ ನೀವು ಹುಷಾರಾಗಿ ಸೆಲೆಕ್ಟ್ ಮಾಡಿ ತರಕಾರಿ ಜ್ಯೂಸ್ಗಳನ್ನ ಕುಡಿಬೇಕಾಗತ್ತೆ. ಆದ್ರೆ ಒಂದ್ ನೆನಪಿರ್ಲಿ ವೀಕ್ಷಕರೇ, ಎಲ್ಲಾ ತರಕಾರಿ ಜ್ಯೂಸ್ಗಳು ಕೂಡ ಶುಗರ್ ಪೇಷಂಟ್ಗೆ ಹಾನಿ ಮಾಡೋದಿಲ್ಲ. ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಯಾವ ಜ್ಯೂಸ್ ಒಳ್ಳೇದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. 7ನೇ ಮತ್ತು 8ನೇ ಡೇಂಜರಸ್ ತರಕಾರಿಗಳು ಬೀಟ್ರೂಟ್ ಮತ್ತೆ ಸಿಹಿ ಕುಂಬಳ. ಇವೆರಡರಲ್ಲೂ ಕೂಡ ಶುಗರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಇದನ್ನ ತಿಂದಾಗ ಬ್ಲಡ್ ಶುಗರ್ ಜಾಸ್ತಿ ಆಗೋ ಅಪಾಯ ಇರುತ್ತೆ. ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ಇವುಗಳಿಂದ ದೂರ ಇರೋದು ಒಳ್ಳೆಯದು. ವೀಕ್ಷಕರೇ, ನಾನು ಆಗ್ಲೇ ಹೇಳ್ದೆ ಎಲ್ಲಾ ತರಕಾರಿ ಜ್ಯೂಸ್ಗಳು ಕೂಡ ಕೆಟ್ಟದಲ್ಲ, ಎಲ್ಲಾ ತರಕಾರಿಗಳು ಕೂಡ ಅಪಾಯ ಅಲ್ಲ. ಅದರಲ್ಲೂ ಈ ಹಾಗಲಕಾಯಿ ಜ್ಯೂಸ್ ಶುಗರ್ ಇರೋರಿಗೆ ದಿ ಬೆಸ್ಟ್. ಇದರ ಜೊತೆಗೆ ನೆಲ್ಲಿಕಾಯಿ ಜ್ಯೂಸ್ ಕೂಡ ತುಂಬಾ ಒಳ್ಳೆಯದು. ಇದು ಸಕ್ಕರೆ ಅಂಶವನ್ನ ಕಂಟ್ರೋಲ್ ನಲ್ಲಿ ಇಡೋ ಕೆಲಸ ಮಾಡುತ್ತೆ. ಹೀಗಾಗಿ ಶುಗರ್ ಪೇಷಂಟ್ ಆಗಿದ್ರೆ ನೀವು ನೆಲ್ಲಿಕಾಯಿ ಜ್ಯೂಸ್ ಮತ್ತೆ ಹಾಗಲಕಾಯಿ ಜ್ಯೂಸ್ ಅನ್ನ ಆದಷ್ಟು ಕುಡಿರಿ. ವೀಕ್ಷಕರೇ, ನಾನೀಗ ಹೇಳಿದ 8 ತರಕಾರಿಗಳು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾನೇ ಅಪಾಯ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇರೋರು ಡಯಟ್ ಅನ್ನ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಲೇಬೇಕು. ಫುಡ್ ಚಾರ್ಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ ಆಹಾರವನ್ನ ತಿನ್ಬೇಕು, ಯಾವುದನ್ನ ತಿನ್ಬಾರ್ದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆಗ ಮಾತ್ರ ನೀವು ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬಹುದು. ಆಗ ನೀವು ಕೂಡ ಹೆಲ್ದಿಯಾಗಿ ಇರಬಹುದು. ಇಲ್ಲ ಅಂತ ಅಂದ್ರೆ ಶುಗರ್ ಕೂಡ ನಿಮ್ಗೆ ಆಪತ್ತನ್ನ ತರಬಹುದು. ಎಚ್ಚರ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. ವೀಕ್ಷಕರೇ, ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.